ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಯಾವುದೇ ಹೂವಿನ ಗಿಡಗಳಾಗಲಿ, ನಾನಿವಾಗ ಸದ್ಯ ಹೈಬಿಸ್ಕಸ್ ತೋರಿಸ್ತಾ ಇದ್ದೀನಿ. ದಾಸವಾಳ ಹೂವು ಗಿಡದಲ್ಲಿ ಹೂವುಗಳು ಹೆಚ್ಚಾಗಿ ಬರೋದಕ್ಕೆ ನಾವು ಯಾವ ರೀತಿ ಫರ್ಟಿಲೈಸರ್ನ ಹಾಕಿದ್ರೆ ಚೆನ್ನಾಗಿರುತ್ತೆ ಅನ್ನೋದನ್ನು ಹೇಳ್ತಾ ಹೋಗ್ತೀನಿ. ಈ ರೀತಿ ವೇಸ್ಟ್ ವಾಟ್ರ್ ಬಾಟಲ್ಸ್ ಇರುತ್ತಲ್ವ, ಅದನ್ನು ನಾವು ಹೋಲ್ಸ್ ಮಾಡಿಟ್ಕೊಂಡು ಈ ಥರ ಸ್ವಲ್ಪ ಮಣ್ಣನ್ನು ತೆಗೆದು ಅದರಲ್ಲಿ ನಾವು ಈ ಥರ ಸಿಗಿಸ್ಬಿಟ್ಟು ಮೇಲ್ಗಡೆ ಕೂಡ ಒಂದು ಕ್ಯಾಪ್ ಥರ ಕಟ್ ಮಾಡಬೇಕು. ಏಕೆಂದರೆ ಅದರೊಳಗಡೆ ನಾವು ಏನು ವೇಸ್ಟ್ ಇರುತ್ತೋ ಅದನ್ನು ಹಾಕಿರ್ತೀನಿ. ನೋಡಿ, ತೋರಿಸ್ತಾ ಇದ್ದೀನಲ್ವ ನಿಮಗೆ. ಆ ರೀತಿ ಹಾಕೋದ್ರಿಂದ ಫರ್ಟಿಲೈಸರು ಚೆನ್ನಾಗಿ ಗಿಡಗಳು ಸಿಗುತ್ತೆ. ನಾನೀಗ ಕಿಚನ್ ವೇಸ್ಟ್ ಏನಿದೆ, ಅಡುಗೆ ಮನೇಲಿ ತರಕಾರಿ ಕಟ್ ಮಾಡಿದ ವೇಸ್ಟ್ ಎಲ್ಲ, ಅದನ್ನು ಹಾಕೋದನ್ನು ತೋರಿಸ್ತೀನಿ. ನೋಡಿ, ಇದು ಆಲ್ರೆಡಿ ನಾನು ಹಾಕಿಟ್ಟು ತುಂಬ ವರ್ಷಗಳೇ ಆಗಿದೆ. ಈ ರೀತಿ ಬಾಟಲ್ಸ್ ಹಾಕಿ ನೀವು ಫರ್ಟಿಲೈಸ್ ಮಾಡೋದ್ರಿಂದ ನಿಮಗೆ ಈ ಪ್ಲ್ಯಾಸ್ಟಿಕ್ಕು ಕೂಡ ರೀಯೂಸ್ ಮಾಡಿದ ಥರ ಆಗುತ್ತೆ. ನೋಡಿ, ನಾನು ಕಿಚನ್ ವೇಸ್ಟ್ ಎಲ್ಲ ಇದರಲ್ಲಿ ಹಾಕ್ತಾಯಿದ್ದೀನಿ. ಅದು ಕರಗೋಗುತ್ತೆ, ಹಾಗೆ ಡೈರೆಕ್ಟ್ ರೂಟ್ಸ್ಗೆ ಹೋಗುತ್ತೆ, ಎಲ್ಲೂ ವೇಸ್ಟ್ ಆಗಲ್ಲ. ಅಡುಗೆ ಮನೆಯಲ್ಲಿ ಪ್ರತಿದಿನ ನಾವು ತರಕಾರಿ ಕಟ್ ಮಾಡಿದ್ದೆಲ್ಲ ಎಷ್ಟೊಂದು ವೇಸ್ಟ್ ಬರುತ್ತೆ. ಅದನ್ನು ಸುಮ್ಮನೆ ಕಸದಲ್ಲಿ ಬಿಸಾಡೋ ಬದಲಿಗೆ ಈ ಥರ ಮಾಡೋದು ಬೆಟರು. ನೋಡಿ, ಈ ಥರ ತೆಂಗಿನಕಾಯಿ ನಾರನ್ನು ಅದ್ರ ಮೇಲೆ ಇಡೋದ್ರಿಂದ ಯಾವುದೇ ಪಕ್ಷಿಗಳು ಕೂಡ ಆ ಕಸನ ಕಿತ್ತು ಆಚೆ ಹಾಕಲ್ಲ, ಮತ್ತು ಇದರಲ್ಲಿ ಯಾವುದೇ ರೀತಿ ಸ್ಮೆಲ್ ಕೂಡ ಬರಲ್ಲ. ನೋಡಿ, ಆಲ್ರೆಡಿ ಇದರಲ್ಲಿ ಹುಳಗಳು ಕೂಡ ಬರ್ತಾ ಇರೋದು ಕಾಣಿಸ್ತಿದೆ. ಪ್ರತಿಯೊಂದು ವೇಸ್ಟನ್ನು ನಾವು ಆವಾಗವಾಗ ದಿನ ಏನೇನು ಬರುತ್ತೆ ಅದರೊಳಗೆ ಹಾಕಿಡ್ಬೋದು. ಇದನ್ನು ನಾನು ಟೆರೆಸ್ನಲ್ಲಿರೋ ಗಿಡಗಳಿಗೆ ಈ ರೀತಿ ಮಾಡಿದ್ದೀನಿ. ಅದನ್ನು ವೇಸ್ಟನ್ನು ಹಾಕಿ ಅದ್ರ ಮೇಲೆ ಸ್ವಲ್ಪ ಈ ಥರ ತೆಂಗಿನಕಾಯಿ ನಾರನ್ನು ಹಾಕಿ ಆ ಕ್ಯಾಪ್ನ ಕ್ಲೋಸ್ ಮಾಡ್ತೀನಿ. ಫುಲ್ಲು ಕರಗೋಗಿರುತ್ತೆ. ನೋಡಿ, ಇದರಲ್ಲಿ ಎಷ್ಟು ಕೆಳಗಡೆ ಹೋಗಿದೆ ಅಂತ, ಫುಲ್ಲು ತುಂಬಿಸಿಟ್ಟಿದ್ದು ಅದು ಕರಗಿ ಕೆಳಗಡೆ ಹೋಗಿರೋದು. ಈ ರೀತಿ ಫರ್ಟಿಲೈಸರ್ ಗಿಡಗಳಿಗೆ ಸಿಗೋದ್ರಿಂದ ಗಿಡದಲ್ಲಿ ಮೊಗ್ಗು ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿ, ಇದು ತುಂಬ ಪುಟ್ಟ ದಾಸವಾಳ ಗಿಡ. ಇದರಲ್ಲಿ ಎಷ್ಟು ಮೊಗ್ಗುಗಳು ಬಂದಿದೆ ಅಂದರೆ, ಒಂದೊಂದು ಬ್ರ್ಯಾಂಚಲ್ಲೂ ಮೊಗ್ಗುಗಳು ತುಂಬಾ ಚೆನ್ನಾಗಿ ಬಂದಿದೆ. ಈ ಥರ ಹೂವಿನ ಗಿಡಗಳಾಗಲಿ ತರಕಾರಿ ಗಿಡಗಳಿಗಾಗಲಿ ಹೊರಗಡೆಯಿಂದ ಕೆಮಿಕಲ್ಸ್ ಇರೋವಂಥ ಫರ್ಟಿಲೈಸರ್ ಹಾಕೋ ಬದಲಿಗೆ ನಾವು ಮನೆಯಿಂದನೇ ಈ ರೀತಿ ಫರ್ಟಿಲೈಸರ್ ಹಾಕೋದು, ಗಿಡಗಳು ಕೂಡ ತುಂಬ ಹೆಲ್ತಿಯಾಗಿರ್ತವೆ. ಹೂವು ಅಂತೂ ತುಂಬಾ ಬಿಡುತ್ತೆ. ತುಂಬ ಪುಟ್ಟ ಗಿಡ ಇದು. ನಾನು ಪ್ರತಿಯೊಂದು ಗಿಡಗಳಿಗೂ ಈ ರೀತಿಯೇ ಮಾಡ್ತೀನಿ. ಇದರಿಂದ ಪ್ಲ್ಯಾಸ್ಟಿಕ್ ಕೂಡ ಎಲ್ಲೋ ಹೊರಗಡೆ ಬಿಸಾಕೋ ಬದಲಿಗೆ ರೀಯೂಸ್ ಮಾಡಿದ ಥರ ಆಗುತ್ತೆ. ವೇಸ್ಟ್ ಬಾಟಲ್ಸ್ನೆಲ್ಲ ಈ ರೀತಿ ಮಾಡೋದು ಬೆಟರ್ ಅಂತ ನಾನು ಹೇಳ್ತೀನಿ. ನೋಡಿ, ಹೂಗಳು ತುಂಬಾ ಚೆನ್ನಾಗಿ ಬಿಟ್ಟಿದೆ. ನೀವು ಕೂಡ ನಿಮ್ಮ ಗಾರ್ಡನ್ನಲ್ಲಿ ಈ ರೀತಿ ವೇಸ್ಟ್ ಆಗೋ ಐಟಮಿಂದ ಒಳ್ಳೆಯ ಆರ್ಗ್ಯಾನಿಕ್ ಫರ್ಟಿಲೈಸರನ್ನು ಗಿಡಗಳಿಗೆ ಹಾಕಿ ಹೂವು ತರಕಾರಿಯನ್ನು ಬೆಳೆಸಬಹುದು. ಫ್ರೆಂಡ್ಸ್, ನಿಮಗೆ ಈ ಐಡಿಯಾ ಇಷ್ಟ ಆಗಿದ್ದರೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.